ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಮಂತ್ಲಿ ಗ್ರಾಸರಿ ಶಾಪಿಂಗು, ಹಾಗೆಯೇ ನೈಟ್ ಊಟಕ್ಕೆ ಏನು ಅಡುಗೆ ಮಾಡಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆಯೇ ನಾನು ಸ್ಕೂಬಿನ ಮನೇಲಿ ಬಿಟ್ಟು ಹೊರಗಡೆ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಮನೆಗೆ ಬಂದಾಗ ಸ್ಕೂಬಿ ನಾನು ನೋಡಿ ಯಾವ ರೀತಿ ಆಡ್ತಾನೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅವನಂತೂ ಸಮಾಧಾನ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಬೇಕು. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ನಮ್ಮ ಶಾಪ್ಗೆ ರಜಾ ಇರುತ್ತೆ. ಸೊ ರಜಾ ಇತ್ತು, ಹಾಗಾಗಿ ಬೆಳಿಗ್ಗೆ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಅಂಗಡಿ ಕೆಲಸ ಇತ್ತು ಅಂದ್ಬಿಟ್ಟು ಹೋಗಿ ಕೆಲಸ ಮುಗಿಸ್ಕೊಂಡು ಬಂದ್ವಿ. ಬರುವಾಗ ಹಾಗೆ ಸಂಜೆ ಆಗಿತ್ತು. ಸಂಜೆ ಮನೆಗೆ ಗ್ರಾಸರೀಸ್ ಖಾಲಿ ಆಗಿತ್ತು, ಐಟಮ್ಸು ಬಾಕ್ಸ್ಗಳೆಲ್ಲ ಖಾಲಿ ಆಗಿದ್ದು. ಹಾಗಾಗಿ ಗ್ರಾಸರೀಸ್ ತೊಗೊಳ್ಳೋಣ ಅಂತ ಹೇಳಿ ತೊಗೊಳ್ತಾ ಇದ್ದೀನಿ. ಇನ್ನು ಮಂತ್ಲಿಗೆ ಅಂತ ಹೇಳಿ ತೊಗೊಳ್ತೀನಿ. ಅದು ಒಂದು ತಿಂಗಳಿಗೆ ಅಂತ ತೊಗೊಂಡಿದ್ದ ಐಟಮು 1.5 ತಿಂಗಳು ಹತ್ತತ್ರ ಆಗುತ್ತೆ. ಒಂದೊಂದು ಐಟಮ್ ಬೇಗ ಖಾಲಿ ಆಗಿಬಿಡುತ್ತೆ. ಮಿಕ್ಕಿದ ಒಂಥರ ಬೇಳೆ ಕಾಳುಗಳೆಲ್ಲ ಜಾಸ್ತಿ ದಿವಸ ಬರುತ್ತೆ. ಇನ್ನು ತಿಂಡಿಗೆ ಐಟ ರವೆ ಅವಲಕ್ಕಿ ಎಲ್ಲ ತೊಗೊಂಡಿರ್ತೀನಿ, ಒಂದೊಂದೇ ಕೆಜಿ ತೊಗೊಂಡಿರ್ತೀನಿ, ಅದೆಲ್ಲ ಬೇಗ ಖಾಲಿ ಆಗುತ್ತೆ. ಹಾಗಾಗಿ ಇವತ್ತು ಏನೇನು ಖಾಲಿ ಆಗಿತ್ತು ಅಂತ ತೊಗೊಳ್ತಾ ಇದ್ದೀನಿ. ಫುಲ್ ಕಂಪ್ಲೀಟಾಗಿ ಏನು ತೊಗೊಂಡಿಲ್ಲ, ಯಾಕೆಂದರೆ ಸ್ವಲ್ಪ ಐಟಮ್ಗಳ ಇತ್ತು. ಹಾಗಾಗಿ ಏನೇನು ಖಾಲಿ ಆಗಿತ್ತು ಅನ್ನೋದಷ್ಟೇ ನಾನು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು, ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡೆ. ಡ್ರೈ ಫ್ರೂಟ್ಸ್ನ ಡೈಲಿ ನೆನೆಹಾಕಿ ತಿನ್ನೋದಕ್ಕೆ ಯಾಕೋ ಇತ್ತೀಚೆಗೆ ಬೇಜಾರು ಅನ್ನಿಸ್ತಾ ಇದೆ, ತಿನ್ನೋದಕ್ಕೆ ಮನಸ್ಸು ಬರ್ತಾಯಿಲ್ಲ. ಹಾಗಾಗಿ ಡ್ರೈ ಫ್ರೂಟ್ ಲಡ್ಡು ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ರೆಸಿಪಿ ಮಾಡಿದಾಗ ತೋರಿಸ್ತೀನಿ. ಅದಕ್ಕೆ ಎಲ್ಲನೂ ತೊಗೊಳ್ತಾ ಇದ್ದೆ. ಏನೇನು ಖಾಲಿ ಆಗಿತ್ತು ಪ್ರತಿಯೊಂದು ತೊಗೊಳ್ತಾ ಇದ್ದೀನಿ. ಅಡುಗೆ ಮನೇಲಿ ಎಲ್ಲ ಥರದ್ದು ಐಟಮ್ಸ್ ಇದ್ದಾಗ ಹೆಣ್ಮಕ್ಳಿಗೆ ಬೇಗ ತಲೆಗೆ ಬಂದ್ಬಿಡುತ್ತೆ. ಅದರಲ್ಲೂ ನನಗಂತೂ ಅಷ್ಟೇ. ಅಡುಗೆ ಮನೇಲಿ ಎಲ್ಲ ಐಟಮ್ ಇದೆ ಅಂದರೆ ಮಾತ್ರ ಎಂಥ ವೆರೈಟಿ ಅಡುಗೆ ಬೇಕಾದ್ರೂ ಇಷ್ಟಪಟ್ಟು ಮಾಡಿಬಿಡ್ತೀನಿ. ಅದು ಟೈಮ್ ಹಿಡಿದ್ರೂ ಪರವಾಗಿಲ್ಲ ಅಂತ ಹೇಳಿ ಫಟಾಫಟ್ ಅಂತ ಮಾಡ್ಕೊತೀನಿ. ನನಗೇನು ಇಲ್ಲ ಅಂದಾಗಲೇ ನನಗೆ ಬೇಜಾರಾಗೋದು, ಅಡುಗೆ ಮಾಡೋದಕ್ಕೆ ಬೇಜಾರಾಗುತ್ತೆ. ಇನ್ನು ಗೋಧಿ ಖಾಲಿ ಆಯಿತು. ಗೋಧಿ ಅಂತ ಹೇಳಿದ್ರೆ ನಾನು ಜೋಳದ ರೊಟ್ಟಿ ಮಾಡಿಸೋದಕ್ಕೆ ಜೋಳ ಮತ್ತು ಗೋಧಿ ಎರಡೂ ಮಿಕ್ಸ್ ಮಾಡಿ ಮಾಡಿಸ್ಕೊತೀನಿ. ನಮ್ಮ ಮಾವಿಗೆ ಶುಗರ್ ಇರೋದ್ರಿಂದ ಅವ್ರಿಗೆ ಸಪ್ರೇಟಾಗಿ ಅದು ರೊಟ್ಟಿ ಮಾಡೋದಕ್ಕೆ ಮಾಡಿಕೊಂಡಿರ್ತೀನಿ. ನನಗೆ ನಮ್ಮ ಮನೆಯವ್ರಿಗೆ ಮಾತ್ರ ಅಕ್ಕಿ ರೊಟ್ಟಿ ಮಾಡ್ಕೊತೀನಿ. ಇನ್ನು ವಾಷಿಂಗ್ ಮಿಷಿನ್ ಲಿಕ್ವಿಡ್ ಖಾಲಿ ಆಗಿತ್ತು. ನಾನು ಅದನ್ನು ಮರ್ತಿದ್ದೆ. ನಮ್ಮ ಮನೆಯವ್ರು ನೋಡ್ಬಿಟ್ಟು ಬೇಡವಾ ಅಂತ ಕೇಳಿ ಕೊಡ್ತಾಯಿದ್ರು. ನಾನು ಅದನ್ನು ತೊಗೊಂಡು ಇನ್ನು ಬಿಲ್ಲಿಂಗ್ ಹಾಕ್ತಾಯಿದ್ರು. ಬಿಲ್ಲಿಂಗ್ ಮುಗಿಸ್ಕೊಂಡು ಬಿಲ್ಲಿಂಗ್ ಹಾಕ್ಕೊಂಡು ಪ್ಯಾಕಿಂಗ್ ಮಾಡಿಕೊಟ್ರು. ಸೊ ಅದನ್ನು ತೊಗೊಂಡು ಬರ್ತಾಯಿದ್ವಿ. ಇನ್ನು ನಮ್ಮೂರು ಗ್ರಾಮ ದೇವತೆ ಜಾತ್ರೆ ಆಗಿತ್ತು. ಹಾಗೆ ಒಂದು ದಿವಸನೂ ಏನೋ ಆಗಿತ್ತು ಅಷ್ಟೇ. ಸೊ ಲೈಟಿಂಗ್ಸ್ ಎಲ್ಲ ಹಾಗೇ ಇತ್ತು, ನೋಡೋಕ್ಕೆ ಚೆನ್ನಾಗಿ ಕಾಣ್ತಾಯಿತ್ತು ನೈಟ್ ವ್ಯೂವು. ಹಾಗಾಗಿ ಅದೊಂದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನು ಮನೆಗೆ ಬಂದಿದ್ದ ತಕ್ಷಣ ಗಾಡಿ ಸೌಂಡ್ ಕೇಳಿನೇ ಮನೆ ಒಳಗಡೆನೇ ಹೇಗೆ ಆಡ್ತಿರ್ತಾನೆ ನೋಡಿ. ಎಂಟ್ರಿ ಆಗಿದ ತಕ್ಷಣ ಹೇಗೆ ಆಡ್ತಾವನು. ಓನಪ್ಪ ಓನಮ್ಮ 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 ಒಂತ ಮಾಡ್ತಿದ್ರಿ ಎಂತ ಮಾಡ್ತಿದ್ರಿ ಓ ಓ ಓನಮ್ಮ ಬೋರ. ಆಯ್ತು ಸಾಕು ಉಪ್ಪ ದಾರ ಬಿಸ್ತೀನಿ. ಇರೋ ದಾರ ಬಿಸ್ತೀನಿ. ಇಲ್ಲ ಅಯ್ಯೋ ಇರಿಸ್ಕೋಬಿ. ಅಯ್ಯೋ ಬಿಚ್ಚಾಕೋ ಬಿಡ್ತಾ ಇಲ್ಲ. ಅದು ಬಿಚ್ಚ್ರಿ, ಅದು ಬರ್ತಾ ಇಲ್ಲ, ಅದು ಸಿಗಲ್ಲ ಅದು ಕೈಗೆ. ಆಯ್ತಪ್ಪ ಆಯ್ತಮ್ಮ ಚಾಕು 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 ಸಾಕು ಆಯ್ತು ಬಿಡವಾ, ಕಚ್ಬಾರ್ದು. ಜೋರಾಗ್ತಾನ, ಇದು ಮಾಡ್ಬಿಡ. ಆಯ್ತು ಸಾಕು ಬಿಡು, ಸಾಕು ಬಿಡವ ಬಿಡು. ಅಯ್ಯೋ ಸುತ್ತೈತಗಿ. ಸಾಕು ಬಿಡಮ್ಮ ಸ್ಕೂಬಿ. ಬಿಡು ಬಿಡ್ಲಾ ಬಿಡ್ರಿ, ಸಖತ್ತಿದಾಗಿ ಅವನೇ. ಸಮಾಧಾನ ಸಮಾಧಾನ ಮಕ್ಕಳೇ. ಯಾಕಮ್ಮ ಇದು ಬೇಡ ಅದು ಆಟ ಆಡೋದಲ್ಲ ಅದು ಹಿಂಗಲ್ಲಿ ಕಿತ್ತಾಕಕ್ಕೆ. ಓನ್ ಮಾಡ್ತಿದ್ರಪ್ಪ ಇಷ್ಟೊತ್ತು. ಓನ್ ಮಾಡ್ತಿದ್ರಿ, ಪಚ್ಚಿ ಮಾಡಿದ್ರ ಬುಡು. ಕೈ ಕಚ್ಚಬಾರ್ದ, ನೋವಾಗಲ್ವಾ ಯಪ್ಪ. ಕಚ್ಚಬಾರ್ದು ಕಣವ, ನೋವಾಗುತ್ತೆ.
ನೋ ಸಾಕು 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 ಓ ಇಲ್ಲ ಓ ಇದ್ದೀನಿ ಸಾಕು ಬಿಡವ. ಸಾಕು ಸಾಕು ಹೆಂಗ್ ಜಂಪ್ ಮಾಡ್ತಾನ ನೋಡು. ಸ್ಕೂಬಿ ಸ್ಕೂಬಿ ಇಲ್ಲಿ ಸ್ಕೂಬಿ ಇಲ್ಲಿ ಬರ. ಸ್ಕೂಬಿ ಎಲ್ಲಾಗ್ತದಿಲ್ಲ. ಬಾ ಬರಿ. ಅಪ್ಪ ಐಫೈ 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 ಕೈ ಕೈಯ ಐಫೈ ಕೊಡು ಐಫೈ ಕೊಡು ಐಫೈ ಕೊಡು ಐಫೈ ಕೊಡು. ಕಚ್ಚಬಾರ್ದು ಕಚ್ಚಬಾರ್ದು. ಐಫೈ 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 ಐಫೈ. ಚಕೊಂಬಿಡ 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 ಸಾಕ್ಬಿಡು. ಮುಂದಕ್ಕೆ ಹೋಗಿ ಗೊತ್ತಾ ಇಲ್ಲ. ಸಾಕು. ಕಚ್ಚಬಾರ್ದವ ಕಚ್ಚಬಾರ್ದು ಕಚ್ಚಬಾರ್ದು. ಸ್ಕೂಬಿ ಕಚ್ಚಬಾರ್ದು. ಸಮಾಧಾನ ಆದ ಸಮಾಧಾನ ಆದ. ಹಾಂ ಹಾಂ ಹ್ಞೂ ಸಮಾಧಾನ ಆದ. ಒಬ್ಬ ಓ ಸಮಾಧಾನ ಆಗಲಿಲ್ಲ ಇನ್ನವೇ ಆಗಲಿಲ್ವಾ ಆಗಲಿಲ್ವೇನೋ. ಹ್ಞೂ ನೋಡಿದ್ರಲ್ಲ ಹೆಂಗೆ ಆಡ್ತಾನೆ ಅಂತ. ಪ್ರತಿ ಸರಿನೂ ಅಷ್ಟೇ ನಾನೆಲ್ಲ ಮನೇಲಿ ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಬಂದರೆ ಇದೇ ಥರನೇ ಆಡೋದು. ಇನ್ನು ಅವ್ನು ಸಮಾಧಾನ ಮಾಡಿ ನಾನು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡಿ ಬಂದೆ. ಅಡುಗೆ ಮಾಡಬೇಕಾಗಿತ್ತು. ಇನ್ನು ಸಿರಿಧಾನ್ಯ ಫುಲ್ ಕಂಪ್ಲೀಟಾಗಿ ಖಾಲಿ ಆಗಿತ್ತು. ರೈಸ್ ಮಾಡೋದಕ್ಕಿರಲಿಲ್ಲ. ಹಾಗಾಗಿ ಸಿರಿಧಾನ್ಯಗಳನ್ನೆಲ್ಲ ನಾನು ಇದೇ ರೀತಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತೀನಿ. ಸಿರಿಧಾನ್ಯಗಳ ಜೊತೆಗೆ ನಾನು ಗೋಧಿ ನುಚ್ಚು ಕೂಡ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀನಿ. ಡೈಲಿ ಈ ಥರ ಒಂದೊಂದು ಲೋಟ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಡೈಲಿ ರೈಸ್ ಆಗುತ್ತೆ. ಶುಗರ್ ಇರೋರಿಗೆ ಈ ರೀತಿ ಮಾಡಿದ್ರೆ ಬೆಸ್ಟು. ಶುಗರ್ ಇರೋರಿಗೆ ಅಂತಲೇ ಎಲ್ಲ ಎಲ್ಲರೂ ತಿನ್ಬೋದು. ಬಟ್ ನಮ್ಮನೇಲಿ ವೈಟ್ ರೈಸ್ ತಿನ್ನೋಕ್ಕಾಗಲ್ವಲ್ಲ ಶುಗರ್ ಇರೋರಿಗೆ. ಹಂಗಾಗಿ ಈ ರೀತಿ ಮಾಡಿಕೊಟ್ರೆ ಆರಾಮಾಗಿ ರೈಸ್ ತಿನ್ಬೋದು ಅವರು. ಸದ್ಯಕ್ಕೆ ನಾನು ಸಿರಿಧಾನ್ಯಗಳನ್ನ ಮಾತ್ರ ನಾನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಕಿದ್ದೆಲ್ಲ ಗ್ರಾಸರೀಸು ಬೆಳಗ್ಗೆಗೆ ಹಾಕ್ಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೆ. ಯಾಕಂದರೆ ಬಾಕ್ಸ್ಗಳನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಾಕೋಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆಗೆ ಮಾಡ್ಕೊಂಡ್ರಾಗುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಕಿದ ಗ್ರಾಸರೀಸ್ಗಳನ್ನೆಲ್ಲ ಹಾಗೆ ಇಟ್ಟು ಸಿರಿಧಾನ್ಯಗಳು ಮಾತ್ರ ನಾನು ಎತ್ಕೊತೀನಿ. ರೈಸ್ ಮಾಡೋದಕ್ಕಿರಲಿಲ್ಲ ಅಂತ ಸಿರಿಧಾನ್ಯಗಳನ್ನ ಅಷ್ಟೇ ನಾನು ಎತ್ಕೊಂಡೆ. ಇನ್ನು ಸಿರಿಧಾನ್ಯ ರೈಸ್ ಮಾಡಿಕೊಂಡು ನಾನು ಅಡುಗೆಗೆ ಬೆಳಿಗ್ಗೆ ಸಾಂಬಾರು ಮಾಡಿರಲಿಲ್ಲ. ಹಾಗಾಗಿ ಇವಾಗ ಬೀನ್ಸ್ ಬಸ್ಸಾರು ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಬೀನ್ಸ್ ಬಸ್ಸಾರು ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಬೀನ್ಸ್ ಬಸ್ಸಾರಿಗೆ ಏನೇನು ಬೇಕೋ ಅದೆಲ್ಲನೂ ನಾನು ಹಚ್ಚಿಟ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಬಸ್ಸಾಂಬಾರು ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಜಾಸ್ತಿ ತೊಗೊಳುತ್ತೆ. ಬೇರೆ ಸಾಂಬಾರಿಗೆ ಹೋಲಿಸ್ಕೊಂಡ್ರೆ ಬಸ್ಸಾರಿಗೆ ಟೈಮ್ ತೊಗೊಳುತ್ತೆ. ಮತ್ತು ಬೀನ್ಸ್ ಎಲ್ಲ ನಾನು ಹಚ್ಚಿಟ್ಕೊಳ್ತಾ ಇದ್ದೀನಿ. ಬೀನ್ಸ್ನ ಕುಯ್ದಾಗ ಒಳಗಡೆ ಚೆನ್ನಾಗಿದೆ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಚೆನ್ನಾಗಿಲ್ದಿರೋದೆಲ್ಲ ತೆಗ್ದಾಕ್ಬಿಟ್ಟು ಚೆನ್ನಾಗಿರೋದು ಮಾತ್ರ ಹಾಕ್ಕೊಳ್ಳೋಣ. ಇನ್ನು ಅದಕ್ಕೆ ಏನೇನು ಬೇಕೋ ಅದೆಲ್ಲನೂ ಹಚ್ಚಿಟ್ಕೊಂಡು ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀನಿ. ಬೀನ್ಸ್ನ ಕುಯ್ಕೊಂಡಾದಮೇಲೆ ಒಂದು ಕುಕ್ಕರಿಗೆ ನಾನು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಥರದ ಬೇಳೆ ಸಾಕು ಈ ಬಸ್ಸಾಂಬಾರು ಮಾಡೋದಕ್ಕೆ. ತೊಗರಿಬೇಳೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಇನ್ನು ಕುಯ್ದಿಟ್ಕೊಂಡಂಥ ಬೀನ್ಸನ್ನು ಹಾಕ್ಕೊಂಡು 4 ಟೊಮೊಟೊ, 1 ಈರುಳ್ಳಿ ತೊಳೆದು ಹಾಕ್ಕೊಳ್ಳೋಣ. ಇನ್ನು 1 ಗೆಡ್ಡೆ ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಟೊಮೊಟೊನ 2 ಭಾಗ ಮಾಡಿ ಹಾಕ್ಕೊಳ್ಳೋಣ. ಈರುಳ್ಳಿನೂ ಅಷ್ಟೇ ಒಳಗಡೆ ಹುಳ ಏನಾರು ಆಗಿದ್ದರೆ ಚೆನ್ನಾಗಿಲ್ಲದೆ ಇದ್ದರೆ ಗೊತ್ತಾಗುತ್ತೆ. ಸೊ 2 ಭಾಗ ಮಾಡಿ ನೋಡಿಕೊಂಡು ಹಾಕ್ಕೊಳ್ಳೋಣ. ಇನ್ನು ನಮಗೆ ಸಾಂಬಾರು ಏನು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಅಷ್ಟನ್ನು ನೀರು ಹಾಕ್ಕೊಂಡು ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 2 ವಿಸಿಲು ಅಥವಾ 3 ವಿಸಿಲ್ ಕೂಗಿಸ್ಕೋಬೇಕು. ಬೀನ್ಸು ಮತ್ತು ಬೇಳೆ ಎಲ್ಲ ಬೆಂದಿರುತ್ತೆ.
ಕುಕ್ಕರ್ ವಿಸಲ್ ಆಗೋ ಅಷ್ಟರಲ್ಲಿ ನಾವು ಕಾಳನ್ನ ಒಗ್ಗರಣೆ ಹಾಕೋದಕ್ಕೆ ಬಸ್ಸಾರು ಅಂತ ಹೇಳಿದ್ಮೇಲೆ ಕಾಳನ್ನ ಸಪ್ರೇಟಾಗಿ ಒಗ್ಗರಣೆ ಹಾಕಬೇಕಲ್ವ. ಸೊ ಅದನ್ನು ಒಗ್ಗರಣೆ ಹಾಕೋದಕ್ಕೆ ನಾನು ಈರುಳ್ಳಿ ಮೆಣಸಿನ್ಕಾಯಿನ ಹಚ್ಚಿಟ್ಕೊತೀನಿ. ಅಷ್ಟರಲ್ಲಿ ಕುಕ್ಕರ್ ಕೂಗಿರುತ್ತೆ. ಸೊ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟು ಎತ್ಕೊಂಡು ಅದರಲ್ಲಿ ಇದು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿನ ಸಪ್ರೇಟಾಗಿ ಎತ್ಕೊಂಡು ಇನ್ನು ಕಾಳನ್ನ ಬೇರೆ ಹಾಕ್ಕೋಬೇಕು. ಇನ್ನು ಕಾಳನ್ನ ಸ್ವಲ್ಪ ರುಬ್ಬಲಿಕ್ಕೆ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಡೋಣ. ಅದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಈ ಕಡೆ ಏನು ಹಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಕಾಳನ್ನ ಬಸ್ಕೊಂಡು ಅದನ್ನು ಒಗ್ಗರಣೆ ಮಾಡ್ಕೊಂಬಿಡೋಣ. ಬಸ್ಸಾರು ಮಾಡಿದಾಗ ಕಾಳನ್ನ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೈಡ್ಸಿಗೆ ತಿನ್ನೋದಕ್ಕೆ. ಒಂದು ಪಾತ್ರೆಯಲ್ಲಿ ಕರಿಬೇವು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ರೋಸ್ಟ್ ಮಾಡಿಕೊಂಡು ಆಮೇಲೆ ಬಸ್ಕೊಂಡಂಥ ಕಾಳು ಹಾಕಿ ಇನ್ನು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಸಣ್ಣ ಉರಿಲಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಕಾಳು ಒಗ್ಗರಣೆ ರೆಡಿ ಆಗುತ್ತೆ. ಅಷ್ಟರಲ್ಲಿ ನಾನು ಈ ಕಡೆ ಸಾಂಬಾರಿಗೆ ಏನು ಎತ್ತಿಟ್ಟಂಥ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಏನಿತ್ತು ಅದೆಲ್ಲ ತಣ್ಣಗಾಗಿತ್ತು. ಸೊ ಅದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಅಷ್ಟನ್ನು ಹಾಕ್ಕೊಂಡು ನಾನು ಹಸಿಮೆಣ್ಸಿನ್ಕಾಯಿ ಹಾಕೋದಿಲ್ಲ. ಅದ್ರ ಬದಲು ನಾನು ಖಾರದ ಪುಡಿನೇ ಹಾಕ್ತೀನಿ. ಇನ್ನು ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ, 1 ಸ್ಪೂನ್ ಜೀರಿಗೆ, ಇನ್ನು ನಮ್ಗೆ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇನ್ನು ಖಾರ ರುಬ್ಕೊಂಡಾದಮೇಲೆ ನಾನು ಕಾಳು ಬೇಯಿಸ್ಕೊಂಡಂಥ ಕುಕ್ಕರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರನ್ನ. ಕುಕ್ಕರ್ಗೆ ಆದಮೇಲೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಇನ್ನು ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಒಂದು 2 ಬ್ಯಾಡಗಿ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತೀನಿ. ಆಮೇಲೆ ಅದು ಹಾಕ್ಕೊಂಡಾದ್ಮೇಲೆ ರುಬ್ಬಿದಂಥ ಮಸಾಲೆ ಏನಿತ್ತು ಅದು ಹಾಕ್ಕೊಂಡು ಬೇಯಿಸ್ಕೊಂಡಂಥ ನೀರು ಬಸ್ಕೊಂಡಿರ್ತೀವಲ್ಲ ಆ ನೀರಲ್ಲೇ ನಾನು ಮಿಕ್ಸಿ ಜಾರನ್ನ ತೊಳೆದು ಹಾಕ್ಕೊಳ್ತೀನಿ. ಬೇಯಿಸ್ಕೊಂಡಂಥ ನೀರು ಸಾಕಾಗಲಿಲ್ಲ ಅಂದಾಗ ಮಾತ್ರ ನಾವು ಬೇರೆ ಸಪ್ರೇಟಾಗಿ ನೀರು ಹಾಕ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಏನು ಬೇಯಿಸ್ಕೊಂಡಂಥ ನೀರಿರುತ್ತೆ ಅದೇ ಸಾಕು. ಅದಕ್ಕೇ ಹದ ಮಾಡಿಕೊಂಡು ಸಾಂಬಾರನ್ನ ಬೇಯಿಸ್ಕೋಬೇಕು. ಒಂದು 4ರಿಂದ 5 ಕುದಿ ಬೇಯಿಸ್ಕೊಂಡ್ರೆ ಬೀನ್ಸ್ ಬಸ್ಸಾರು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟು ತುಂಬಾ ಚೆನ್ನಾಗಿತ್ತು. ಮೊದಲಿಗೆ ನಾನು ಮಾವಂಗೆ ಹಾಕ್ಕೊಡ್ತಾಯಿದ್ದೆ ಊಟಕ್ಕೆ. ಬೀನ್ಸ್ ಬಸ್ಸಾರು, ಕಾಳು ಪಲ್ಯ, ಅದ್ರ ಜೊತೆಗೆ ಮುದ್ದೆ ಮತ್ತು ಸಿರಿಧಾನ್ಯ ರೈಸು ಇಷ್ಟೂ ಚೆನ್ನಾಗಿತ್ತು. ಇಷ್ಟು ರೆಡಿ ಆಗಿತ್ತು. ಇವತ್ತಿನ ರಾತ್ರಿ ಊಟಕ್ಕೆ ಇದನ್ನು ಮಾಡಿದ್ದೆ. ಇನ್ನು ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡಿ.